ಹಲೋ, ಗುಡ್ ಆಫ್ಟರ್ನೂನ್ ಮಕ್ಕಳೇ. ವೆಲ್ಕಮ್ ಟು ದ ಕ್ಲಾಸ್. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಮಕ್ಕಳೇ, ನಾವು ನಿನ್ನೆ ಹಿಂದಿನ ತರಗತಿಯಲ್ಲಿ ನಾವೇನ್ ಮಾಡಿದ್ವಿ, ಸಂಖ್ಯಾಶಾಸ್ತ್ರ ಅನ್ನುವಂತಹ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಈ ಸಂಖ್ಯಾಶಾಸ್ತ್ರದಲ್ಲಿ ನಾವು ನೋಡಿರೋ ಹಾಗೆ ಸಂಖ್ಯಾಶಾಸ್ತ್ರ ಅಂದ್ರೆ ಏನು, ಎಲ್ಲಿ ಇದನ್ನ ಬಳಸ್ತೀವಿ, ಮತ್ತೆ ಸಂಖ್ಯಾಶಾಸ್ತ್ರದ ಪ್ರಾಮುಖ್ಯತೆ ಏನು, ಮತ್ತೆ ನಾವೇನ್ ನೋಡಿದ್ವಿ ಇಲ್ಲಿ ವರ್ಗೀಕೃತ ದತ್ತಾಂಶಗಳು ಅಂದ್ರೆ ಏನು, ಅವರ್ಗೀಕೃತ ದತ್ತಾಂಶಗಳು ಅಂತಂದ್ರೆ ಏನು, ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕವನ್ನ ಕಂಡುಹಿಡಿಯೋದು. ಅಂದ್ರೆ ಅವರ್ಗೀಕೃತ ದತ್ತಾಂಶಗಳನ್ನ ನಾವ್ ಈಗಾಗಲೇ ಅಧ್ಯಯನ ಮಾಡಿದೀವಿ. ಈ ಒಂದು ಅಧ್ಯಾಯದಲ್ಲಿ ನಮ್ಗೆ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ ಅಥವಾ ಇದನ್ನ ರೂಢಿ ಬೆಲೆ ಅಂತ ಕರಿತೀವಿ, ಅದನ್ನ ಹೇಗೆ ನಾವು ಕಂಡುಹಿಡಿಯೋದು ಅಂತ ನಾವು ಈ ಒಂದು ಅಧ್ಯಾಯದಲ್ಲಿ ನೋಡ್ತೀವಿ. ಇಲ್ಲಿ ನಮ್ಗೆ ಮುಖ್ಯವಾಗಿ 3 ಅಥವಾ 4 ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ಬರುತ್ತೆ. ಅದರಲ್ಲಿ ಒಂದೇ ಪ್ರಶ್ನೆಯಲ್ಲಿ ನಮಗೆ ಸೂಕ್ತವಾದ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಬರುತ್ತೆ. ಸೂಕ್ತವಾದ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂದ್ರೆ ಅಲ್ಲಿ ನೀವು 3 ಮೆಥಡ್ಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಯಾವುದು? ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ ಮತ್ತು ಹಂತ ವಿಚಲನ ವಿಧಾನ ಅಲ್ವಾ. ಅದೇ ತರಹ ನಮ್ಗೆ ಮಧ್ಯಾಂಕವನ್ನ ಕಂಡುಹಿಡಿಯೋದಿರ್ಬೋದು ಅಥವಾ ಬಹುಲಕವನ್ನ ಕಂಡುಹಿಡಿಯೋದು, ಇದು ಕೂಡ ನಮ್ಗೆ 2 ಮತ್ತು 3 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಹಾಗಿದ್ರೆ ಇವತ್ ನಾವೇನ್ ಮಾಡೋಣ, ಮುಂದಿನ ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ. ಓಕೆ, ಎಸ್. ಮೊದಲನೇ ಲೆಕ್ಕ ಏನಿದೆ ಇವತ್ತು, ಗಾಳಿಯಲ್ಲಿರುವ SO2 ನ ಸಾರತೆಯನ್ನು ಕಂಡುಹಿಡಿಯಿರಿ. ಮಿಲಿಯನ್ಗಳ ಒಂದು ಭಾಗದಲ್ಲಿ ಅಂದರೆ ppm ಪಾರ್ಟ್ಸ್ ಪರ್ ಮಿನಿಟ್ ಗಳಲ್ಲಿ ಒಂದು ನಿರ್ದಿಷ್ಟ ನಗರದ 30 ಪ್ರದೇಶಗಳಲ್ಲಿ ದತ್ತಾಂಶವನ್ನ ಸಂಗ್ರಹಿಸಿ ಕೆಳಗಿನಂತೆ ಪ್ರಸ್ತುತಪಡಿಸಿದೆ. ಓಕೆ, ಒಂದೇ ನಿಮಿಷ. ಎಸ್, ಗಾಳಿಯಲ್ಲಿರುವ SO2 ನ ಸಾರತೆಯ ಸರಾಸರಿಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದು ನಿಮ್ಗೆ ಒಂದ್ಸತಿ 2 ಅಂಕದ ಪ್ರಶ್ನೆಗಳಿಗೆ ಕೇಳಿದಾಗ ಅವಾಗ ನಾವು ಸಿಂಪಲ್ ಆಗಿ ಏನ್ ಮಾಡ್ತೀವಿ, SO2 ನ ಸಾರತೆ ಅಂದ್ರೆ ಇಲ್ಲಿ ನಮ್ಗೆ ವರ್ಗಾಂತರದ ಗಾತ್ರಗಳನ್ನ ಕೊಟ್ಟಿದ್ದಾರೆ, ಅಂದ್ರೆ ವರ್ಗಾಂತರಗಳನ್ನ ಕೊಟ್ಟಿದ್ದಾರೆ. 0.002 0.04, 0.04 to 0.08 ಅಂತ ಕೊಟ್ಟಿದ್ದಾರೆ. ಹಾಗೆ 0.08 to 0.012 ಅಂತ ಕೊಟ್ಟಿದ್ದಾರೆ. 0.012 to 0.016, 0.16 to 0.20, 0.20 to 0.24. ಅಂದ್ರೆ ಇಲ್ಲಿ ನಮ್ಗೆ ವರ್ಗಾಂತರಗಳನ್ನ ಕೊಟ್ಟಿದ್ದಾರೆ. ನಮ್ಗೆ ಯಾವಾಗ ವರ್ಗಾಂತರಗಳನ್ನ ಕೊಡ್ತಾರೆ ಅವಾಗ ನಾವು ಮೊದಲನೇದಾಗಿ ಏನನ್ನ ನೋಡ್ಬೇಕು ಅಂತಂದ್ರೆ, ಇಲ್ಲಿ ಕೊಟ್ಟಿರುವಂತಹ ವರ್ಗಾಂತರದ ಮೇಲ್ಮಿತಿ ಮತ್ತು ಕೆಳಮಿತಿಗಳನ್ನ ಕರೆಕ್ಟ್ ಆಗಿ ನೋಡ್ಬೇಕು. ಸೊ ಮೇಲ್ಮಿತಿ ಮತ್ತು ಕೆಳಮಿತಿಗಳನ್ನ ಕರೆಕ್ಟ್ ಆಗಿ ನೋಡ್ಬೇಕು. ಯಾವುದು? ಇದು ಕೆಳಮಿತಿ ಅಲ್ವಾ, ಲೋವರ್ ಲಿಮಿಟ್. ಇದು ಅಪ್ಪರ್ ಲಿಮಿಟ್, ಅಂದ್ರೆ ಇದು ಮೇಲ್ಮಿತಿ, ಇದು ಕೆಳಮಿತಿ, ಇದು ಕೆಳಮಿತಿ. ನಾವು ಲೆಕ್ಕವನ್ನ ಮಾಡೋವಾಗ ಮೇಲ್ಮಿತಿ ಮತ್ತು ಕೆಳಮಿತಿ ಯಾವಾಗ್ಲೂ ಕೂಡ ಸಮವಾಗಿ ಇರ್ಬೇಕು. ಒಂದು ವೇಳೆ ಸಮವಾಗಿ ಇರದೇ ಇದ್ರೆ ನಾವು ಅದನ್ನ ಸಮವಾಗಿ ಮಾಡ್ಕೋಬೇಕು. ಹೇಗೆ? ಇಲ್ಲಿ ಇದಕ್ಕೆ -0.5 ಮಾಡ್ಬೇಕು, ಇದಕ್ಕೆ +0.5 ಮಾಡ್ಬೇಕು. ಅವಾಗ ಏನಾಗತ್ತೆ, ನಮ್ಗೆ ಮೇಲ್ಮಿತಿ ಮತ್ತು ಕೆಳಮಿತಿಗಳು ಕರೆಕ್ಟ್ ಆಗಿ ಬರುತ್ತೆ. ಬಟ್ ಇಲ್ಲಿ ನಮ್ಗೆ ಸೇಮ್ ಕೊಟ್ಟಿದ್ದಾರೆ, ಹಾಗಾಗಿ ಏನು ಪ್ರಶ್ನೆ ಬರೋದಿಲ್ಲ. ಈಸಿಯಾಗಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಬೋದು. ಏನ್ ಮಾಡ್ತೀವಿ ಇವಾಗ, ಆವೃತ್ತಿಗಳನ್ನ ಕೊಟ್ಟಿದ್ದಾರೆ. 4, 9, 9, 2, 4, 2 ಅಂತ ಆವೃತ್ತಿಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವೇನ್ ಮಾಡೋಣ, XI ಅನ್ನ ಕಂಡುಹಿಡಿಯೋಣ. XI ಅಂತಂದ್ರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಅದ್ ನಮಗ್ ಗೊತ್ತಿದೆ. ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ XI ಸಿಗತ್ತೆ. 0.00 ಪ್ಲಸ್ 0.04 ಡಿವೈಡೆಡ್ ಬೈ 2 ಅಂದ್ರೆ 0.04 ಡಿವೈಡೆಡ್ ಬೈ 2 ಅದೆಷ್ಟಾಗತ್ತೆ? 0.02 ಆಗತ್ತೆ. ಹಾಗಿದ್ರೆ XI ಎಷ್ಟು ಬಂತಿಲ್ಲಿ? 0.02 ಬಂತು ಅಲ್ವಾ. ಹಾಗೇನೆ 0.4 ಪ್ಲಸ್ 0.8 ಡಿವೈಡೆಡ್ ಬೈ 2 ಮಾಡಿದ್ರೆ 4 ಪ್ಲಸ್ 8 ಅಂತಂದ್ರೆ 12 ಆಗತ್ತೆ. ಸೊ 0.06 ಬರುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ? ಒಂದೇ ನಿಮಿಷ.
0.06. ನೆಕ್ಸ್ಟ್ ಏನ್ ಬರುತ್ತೆ 0.10 ಬರುತ್ತೆ, 0.14 ಬರುತ್ತೆ, 0.18, 0.22 ಬರುತ್ತೆ. ಈಗ ನಾವೇನ್ ಮಾಡೋಣ, FI ಇಂಟು XI ಮಾಡೋಣ. FI ಇಂಟು XI 0.02 ಇಂಟು 4 ಮಾಡಿದ್ರೆ 0.08 ಬರುತ್ತೆ. 9 ಇಂಟು 0.06 ಮಾಡಿದ್ರೆ 0.54. ಯಾಕೆ 9 6 ಬರುತ್ತೆ, 9 10 90 ಬರುತ್ತೆ, 9 2 14 28, 18 ಇಂಟು 4 ಮಾಡಿದ್ರೆ 72 ಬರುತ್ತೆ. ಸೊ 0.72, 22 2 44, 0.44 ಅಲ್ವಾ. ಈಗ ಸಿಗ್ಮಾ ಎಫ್ ಐ ಅಂದ್ರೆ ಏನ್ ಮಾಡ್ತೀರಾ, ಎಲ್ಲವುಗಳನ್ನ ಕೂಡಿಸ್ತೀರಾ. ಅಂದ್ರೆ ಸಿಗ್ಮಾ ಅಂತಂದ್ರೆ ಅರ್ಥ ಏನು, ಕೂಡಿಸೋದು ಅಲ್ವಾ, ಎಲ್ಲವುಗಳನ್ನ ಕೂಡಿಸೋದು. ಒಂದೇ ನಿಮಿಷ. ಓಕೆ, ಎಲ್ಲವುಗಳನ್ನ ಕೂಡಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ, ಅದನ್ನ ಸಿಗ್ಮಾ FI ಅಂತ ಹೇಳೋಣ. ಸಿಗ್ಮಾ FI ಎಷ್ಟು ಬರುತ್ತೆ, 2.96 ಬರುತ್ತೆ. ಹಾಗೆ FI ಅನ್ನ ಕೂಡಿಸ್ರಿ, ಎಷ್ಟು ಬರುತ್ತೆ, 9 9 18, 18 2 20, 24 28 30 ಅಲ್ವಾ. ಸಿಗ್ಮಾ FI ಎಷ್ಟು ಬರುತ್ತೆ, 30. ಈಗ ನಾವು ನೇರ ವಿಧಾನದಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ x ಬಾರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಹೇಳುತ್ತೆ, ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಸೊ ಸಿಗ್ಮಾ FI XI ಬೆಲೆ ನಮಗೆ ಗೊತ್ತಿದೆ, 2.96 ಡಿವೈಡೆಡ್ ಬೈ FI ಇಸ್ 30. ಹೌದಾ. ಸೊ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 0.099 ppm ಬರುತ್ತೆ ಅಲ್ವಾ. ಸೊ ಇದು ನಮ್ಗೆ 2 ಅಂಕದ ಪ್ರಶ್ನೆಗೆ ಕೇಳುವಂತ ಒಂದು ಪ್ರಶ್ನೆ. ನೆಕ್ಸ್ಟ್ ಏನಿದೆ, ಬಹುಲಕವನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡೋಣ. ಕೆಳಗಿನ ದತ್ತಾಂಶವು 225 ವಿದ್ಯುತ್ ಉಪಕರಣಗಳ ಬಿಡಿ ಭಾಗಗಳ ಬಾಳಿಕೆಯ ಮಾಹಿತಿಯನ್ನು ನೀಡುತ್ತದೆ. ಓಕೆ, ಅಂದ್ರೆ ಈ ಬಾಳಿಕೆ ಗಂಟೆಗಳಲ್ಲಿ ಇದೆ, ಮತ್ತೆ ಆವೃತ್ತಿ ಕೊಟ್ಟಿದ್ದಾರೆ 0 to 20, 20 to 40, 40 to 60, 60 to 80, 80 to 100, 100 to 120. ಆವೃತ್ತಿ ಎಷ್ಟಿದೆ F ಅಂತ, 10, 35, 52, 61, 38, 29 ಅಲ್ವಾ. ಉಪಕರಣಗಳ ಬಿಡಿ ಭಾಗಗಳ ಬಾಳಿಕೆಗಳ ಬಹುಲಕವನ್ನ ಕೇಳಿದ್ದಾರೆ. ಏನ್ ಕೇಳಿದಾರೆ ಮಕ್ಕಳ, ಇಲ್ಲಿ ಬಹುಲಕವನ್ನ ಕೇಳಿದ್ದಾರೆ. ಬಹುಲಕ ಅಂತಂದಾಗ ನಮ್ಗೆ ತಲೆಯಲ್ಲಿ ಬರ್ಬೇಕು, ಯಾವಾಗ ಬಹುಲಕ ಕೇಳ್ತಾರೆ ಅವಾಗ ನಾನು ಗರಿಷ್ಠ ಆವೃತ್ತಿ ಯಾವ್ದಿದೆ ಅಂತ ನೋಡ್ಬೇಕಿಲ್ಲಿ. ಹೌದಾ, ಗರಿಷ್ಠ ಆವೃತ್ತಿ ಯಾವ್ದಿದೆ ಇಲ್ಲಿ, 61 ಗರಿಷ್ಠ ಆವೃತ್ತಿ ಇದೆ ನೋಡ್ರಿ. ಓಕೆ, ಇಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದಿದೆ, 61 ಇದೆ ಅಲ್ವಾ. ಇದನ್ನ ನಾವೇನ್ ಮಾಡೋಣ, F1 ಅಂತ ಕರೆಯೋಣ. ಓಕೆ, ಗರಿಷ್ಠ ಬಹುಲಕವಿರುವಂತಹ ಆವೃತ್ತಿ ಅಂದ್ರೆ F1. ಇದ್ರ ಹಿಂದಿನ ಒಂದು ಆವೃತ್ತಿ ಏನಾಗತ್ತೆ, ಇದು F0 ಆಗತ್ತೆ. ಮುಂದಿನ ಆವೃತ್ತಿ ಏನಾಗತ್ತೆ, F2 ಆಗತ್ತೆ ಅಲ್ವಾ. ಓಕೆ, ಗರಿಷ್ಠ ಆವೃತ್ತಿ 61. ಈ 61 ಯಾವ ಒಂದು ವರ್ಗಾಂತರದಲ್ಲಿದೆ, 60ರಿಂದ 80ರ ವರ್ಗಾಂತರದಲ್ಲಿದೆ. ಇದು ಕೆಳಮಿತಿ, ಇದು ಮೇಲ್ಮಿತಿ, ಇದು ಲೋವರ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್. ಹಾಗಾಗಿ ಎಲ್ಲ ಬೆಲೆ ಎಷ್ಟಾಗತ್ತೆ ಇಲ್ಲಿ, ಲೋವರ್ ಲಿಮಿಟ್ ಎಷ್ಟಾಗತ್ತೆ, 60 ಆಗತ್ತೆ. ಸೊ ಬರ್ಕೊಳ್ರಿ ಅದನ್ನ, ಬಹುಲಕವಿರುವಂತಹ ವರ್ಗಾಂತರದ ಕೆಳಮಿತಿ 60 ಇಸ್ ಈಕ್ವಲ್ ಟು L ಇಸ್ ಈಕ್ವಲ್ ಟು 60 ಅಲ್ವಾ. ನೆಕ್ಸ್ಟ್, ವರ್ಗಾಂತರದ ಗಾತ್ರ ಅಂದ್ರೆ ಮೇಲ್ಮಿತಿ ಮೈನಸ್ ಕೆಳಮಿತಿ ಮಾಡಿದ್ರೆ ನಿಮ್ಗೆ ವರ್ಗಾಂತರದ ಗಾತ್ರ ಸಿಗತ್ತೆ. ಮತ್ತೆ ನೆನ್ಪಿಟ್ಕೊಳ್ರಿ, ವರ್ಗಾಂತರದ ಗಾತ್ರ ಪ್ರತಿಯೊಂದು ವರ್ಗಾಂತರಕ್ಕೂ ಒಂದೇ ಆಗಿರುತ್ತೆ. 1ಕ್ಕೆ 10, 1ಕ್ಕೆ 20 ಈ ತರ ಬರೋದಿಲ್ಲ, ಎಲ್ಲಾ ಕಡೆ ಸೇಮ್ ಇರುತ್ತೆ. ಇಲ್ಲಿ 0 to 20 ಅಂದ್ರೆ 20 - 0 ಅಂದ್ರೆ 20ನೇ ಬರುತ್ತೆ. 40 - 20 ಮಾಡಿದ್ರೆ 20ನೇ ಬರುತ್ತೆ. 60 - 40 ಮಾಡಿದ್ರೆ 20ನೇ ಬರುತ್ತೆ. ಹಾಗೆ ಎಲ್ಲ ಕಡೆನೂ ಕೂಡ ನಮ್ಗೆ 20ನೇ ಬರುತ್ತೆ. ಹಾಗಾಗಿ ವರ್ಗಾಂತರದ ಗಾತ್ರ ಎಷ್ಟಿದೆ ಮಕ್ಕಳ, ಇಲ್ಲಿ 20 ಇದೆ ಅಲ್ವಾ. ನೆಕ್ಸ್ಟ್, ಬಹುಲಕವಿರುವ ವರ್ಗಾಂತರದ ಆವೃತ್ತಿ F1 ಇಸ್ ಈಕ್ವಲ್ ಟು, ಅಂದ್ರೆ ಇದು F1 61, ಹಿಂದಿನ ವರ್ಗಾಂತರದ ಆವೃತ್ತಿ F0 52 ಇದೆ. ಹಾಗೆ ಬಹುಲಕವಿರುವ ವರ್ಗಾಂತರದ ಮುಂದಿನ ವರ್ಗಾಂತರದ ಆವೃತ್ತಿ F2 ಇಸ್ ಈಕ್ವಲ್ ಟು ಏನಿದೆ, 38 ಇದೆ. ಬಹುಲಕ ನಮ್ಗೆ ಸೂತ್ರ ಗೊತ್ತಿದೆ, L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H ಅಲ್ವಾ. ಈಗ
ಎಲ್ ಅಂದ್ರೆ ಲೋವರ್ ಲಿಮಿಟ್ ಎಷ್ಟಿದೆ 60. F1 ಅಂತಂದ್ರೆ ಬಹುಲಕವಿರುವಂತಹ ಆವೃತ್ತಿ 61 ಮೈನಸ್ F0 ಅಂದ್ರೆ 52 ಇದೆ. 2 ಇಂಟು F1 ಅಂದ್ರೆ 61, F0 ಅಂದ್ರೆ 52, F2 ಅಂದ್ರೆ 38 ಇಂಟು H ಅಂದ್ರೆ 20 ಇದೆ. 60 ಪ್ಲಸ್ 61ರಲ್ಲಿ 52ಅನ್ನ ಕಳೆದ್ರೆ 9 ಬರುತ್ತೆ. ಹಾಗೆ 61 ಇಂಟು 2 ಮಾಡಿದ್ರೆ 122. 52 ಮೈನಸ್ 52 ಮೈನಸ್ 38 ಅಂದ್ರೆ ಅವೆರಡನ್ನ ಕೂಡಿಸ್ತೀರಾ, ಆದ್ರೆ ಚಿಹ್ನೆಯನ್ನ ಮಾತ್ರ ನಾವು ಮೈನಸ್ ಆಗಿ ಇಡ್ತೀವಿ. 52 ಮತ್ತು 38ಅನ್ನ ಕೂಡಿಸಿದ್ರೆ ನಿಮ್ಗೆ ಎಷ್ಟು ಬಂತು? 90 ಬರುತ್ತೆ ಅಲ್ವಾ? ಇಂಟು 20. 60 ಪ್ಲಸ್ 9 ಡಿವೈಡೆಡ್ ಬೈ 122ರಲ್ಲಿ 90ಅನ್ನ ಕಳೆದ್ರೆ 32 ಬರುತ್ತೆ ಇಂಟು 20. ಈಗ ನಾವೇನ್ ಮಾಡೋಣ, 60 ಪ್ಲಸ್ 9 ಡಿವೈಡೆಡ್ ಬೈ 32 ಇಂಟು 20. 2 1 2 6 2 10 ಅಲ್ವಾ? ಇವಾಗ ಮತ್ತೆ 2 8 2 5 ಮತ್ತೇನಾದ್ರೂ ಭಾಗ ಹೋಗತ್ತಾ? ಇಲ್ಲ. ಸೊ 9 5 45 ಡಿವೈಡೆಡ್ ಬೈ 8. 45 ಡಿವೈಡೆಡ್ ಬೈ 8 ಅಂತಂದ್ರೆ 8 5 40 0.5 ಉಳಿಯುತ್ತೆ. 8 48. ಹೀಗೆ ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೆ 25 ಬರುತ್ತೆ. ಹಾಗಾದ್ರೆ 60 ಪ್ಲಸ್ 5.625 ಅಂದ್ರೆ ಎಷ್ಟಾಯ್ತು? 65.625 ಆಗತ್ತೆ ಅಲ್ವಾ? 65.625 ಆಗತ್ತೆ. ಒಂದೇ ನಿಮಿಷ ಮಕ್ಕಳೇ. ಎಷ್ಟಾಯ್ತು ಇದು? 65.625 ಆಗತ್ತೆ. ಏನಿದು? ಬಹುಲಕ. ಹೌದಾ? ಬಹುಲಕವನ್ನ ಕಂಡುಹಿಡಿಯೋದು. ಹಾಗೆ ಇನ್ನೊಂದು ಲೆಕ್ಕವನ್ನ ಮಾಡೋಣ. ಇದು ಕೂಡ ಬಹುಲಕಕ್ಕೆ ಸಂಬಂಧಿಸಿದಂತಹ ಒಂದು ಲೆಕ್ಕ. ಬಹುಲಕವನ್ನ ಕಂಡುಹಿಡಿಬೇಕಂದ್ರೆ ಮೊದಲು ಗರಿಷ್ಠವಾದ ಆವೃತ್ತಿ ಎಲ್ಲಿದೆ ಅಂತ ನೋಡ್ಕೋಬೇಕು. ಅದು F1 ಆಗತ್ತೆ, ಹಿಂದಿನ ಆವೃತ್ತಿ F0, ಮುಂದಿನ ಆವೃತ್ತಿ F2. ಆಮೇಲೆ ಬಹುಲಕ ಇರುವಂತಹ ಆವೃತ್ತಿಯ ವರ್ಗಾಂತರದ ಕೆಳಮಿತಿ ಯಾವ್ದಾಗತ್ತೆ? L ಆಗತ್ತೆ. ಆಮೇಲೆ ವರ್ಗಾಂತರದ ಗಾತ್ರ. ಇಷ್ಟು ಗೊತ್ತಿದ್ರೆ ಅದನ್ನ ಸೂತ್ರದಲ್ಲಿ ಹಾಕಿ ನಾವು ಲೆಕ್ಕವನ್ನ ಮಾಡಬಹುದು. ಈಸಿ ಇದೆ ಅಲ್ವಾ? ಕೆಳಗಿನ ದತ್ತಾಂಶವು 1 ಗ್ರಾಮದ 200 ಕುಟುಂಬಗಳ ಒಟ್ಟು ಮಾಸಿಕ ಗೃಹೋಪಯೋಗಿ ವೆಚ್ಚದ ವಿತರಣೆಯನ್ನ ನೀಡುತ್ತೆ. ಕುಟುಂಬಗಳ ಮಾಸಿಕ ವೆಚ್ಚದ ಬಹುಲಕವನ್ನು ಕಂಡುಹಿಡಿಯಿರಿ. ಇಲ್ಲವೇ ಮಾಸಿಕ ವೆಚ್ಚದ ಸರಾಸರಿಯನ್ನೂ ಸಹ ಕಂಡುಹಿಡಿಯಿರಿ. ಇದು ನಿಮಗೆ 4 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಇಲ್ಲಿ ನಮಗೆ ಬಹುಲಕವನ್ನು ಕೇಳಿದರೆ, ಅದ್ರ ಜೊತೆಗೆ ಸರಾಸರಿಯನ್ನು ಕೇಳಿದ್ದಾರೆ. ನಾವೇನ್ ಮಾಡ್ಬೇಕು? ಬಹುಲಕವನ್ನು ಕಂಡುಹಿಡಿಬೇಕು, ಅದ್ರ ಜೊತೆಗೆ ಸರಾಸರಿಯನ್ನು ಕಂಡುಹಿಡಿಬೇಕು. ಓಕೆ, ಇಲ್ಲಿ ಗರಿಷ್ಠ ಆವೃತ್ತಿ ಯಾವ್ದಿದೆ ನೋಡ್ರಿ ಒಂದ್ಸರ್ತಿ. 24 40. ಸೊ 40 ಗರಿಷ್ಠ ಆವೃತ್ತಿ ಇದೆ ಅಲ್ವಾ? ಹಾಗಿದ್ರೆ ಇದೇನಾಗತ್ತೆ? F1 ಆಗತ್ತೆ, ಇದು F0 ಆಗತ್ತೆ, ಇದು F2 ಆಗತ್ತೆ. ಓಕೆ, F2 ಆಗತ್ತೆ. ಗರಿಷ್ಠ ಆವೃತ್ತಿ 40 ಇದೆ. ಈ 40 ಯಾವ ಒಂದು ವರ್ಗಾಂತರದಲ್ಲಿ ಬರುತ್ತೆ? 1500ರಿಂದ 2000 ವರ್ಗಾಂತರದಲ್ಲಿ ಬರುತ್ತೆ. ಇದರ ಒಂದು ವರ್ಗಾಂತರದ ಕೆಳಮಿತಿ ಎಷ್ಟಿದೆ? 1500 ಇದೆ. ಸಾರಿ, 15,000 ಅಂದ್ರೆ 1500. 1500ರಿಂದ 2000. 1500 ಅಂದ್ರೆ ಅದು ಕೆಳಮಿತಿ, ಅಂದ್ರೆ ಲೋವರ್ ಲಿಮಿಟ್. ಎಲ್ ವ್ಯಾಲ್ಯೂ ಎಷ್ಟಾಯ್ತು? 1500 ಟು 2000ದಲ್ಲಿ ಇದ್ದು ಇದು ಬಹುಲಕವಿರುವ ವರ್ಗಾಂತರವಾಗಿದೆ. ಹಾಗಾಗಿ ಎಲ್ ನ ಬೆಲೆ ಎಷ್ಟಾಯ್ತು? 1500 ಆಯ್ತು. ಎಚ್ ಎಷ್ಟಾಗತ್ತೆ? ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದ್ರೆ 2000 ಮೈನಸ್ 1500 ಅಂದ್ರೆ 500 ಅಲ್ವಾ? ಹಾಗೆ 1500 ಮೈನಸ್ 1000 ಮಾಡಿದ್ರೆ ಅಲ್ಲೂ ಕೂಡ 500. 3000 ಮೈನಸ್ 2500 ಮಾಡಿದ್ರೆ ಅಲ್ಲೂ ಕೂಡ 500. ಹಾಗಾಗಿ ವರ್ಗಾಂತರದ ಗಾತ್ರ ಎಷ್ಟಾಗತ್ತೆ? 500. ಎಚ್ ನ ಬೆಲೆ ಎಷ್ಟಾಯ್ತು? 500. ಬಹುಲಕವಿರುವಂತಹ ವರ್ಗಾಂತರದ ಆವೃತ್ತಿ F1 ಎಷ್ಟಿದೆ? 40 ಇದೆ. ಅದನ್ನ F1 ಅಂತ ಹೇಳೋಣ. ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ ಎಷ್ಟಿದೆ? F0 ಇದೆ, ಅದು 24 ಇದೆ. ಹಾಗೆ ವರ್ಗಾಂತರದ ಮುಂದಿನ ಆವೃತ್ತಿ, ಬಹುಲಕ ಇರುವಂತಹ ವರ್ಗಾಂತರದ ಮುಂದಿನ ಆವೃತ್ತಿ ಅಂದ್ರೆ F2 33 ಇದೆ. ಬಹುಲಕ
L plus F1 minus F0 divided by 2F1 minus F0 minus F2 into H. ಇದು ಸೂತ್ರ ಹೌದಾ. L ಅಂದ್ರೆ ಲೋವರ್ ಲಿಮಿಟ್ 1500 ಪ್ಲಸ್ F1 ನ ಬೆಲೆ 40, F0 ನ ಬೆಲೆ 24, 2 into 40 minus 24 minus F2 ಅಂದ್ರೆ 33 into H ನ ಬೆಲೆ 500. ಸೊ 1500 ಪ್ಲಸ್ 40ರಲ್ಲಿ 24ನ್ನ ಕಳೆದ್ರೆ 16 divided by 80 minus 57. ಯಾಕೆ minus 24 minus 33 ಇದೆ. ಸೊ minus 27 57 ಆಗತ್ತೆ into 500. ಸೊ 1500 ಪ್ಲಸ್ 16 divided by 80ರಲ್ಲಿ 57ನ್ನ ಕಳೀರಿ 23 ಬರುತ್ತೆ into 500. ಇವಾಗ 1500 ಪ್ಲಸ್ ನೀವು ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಒಟ್ಟು ಎಷ್ಟು ಬರುತ್ತೆ 347.83 ಬರುತ್ತೆ. ಈಗ ನೀವು ಇದರ 1500 ಜೊತೆಗೆ 347.83 ಕೂಡಿಸಿದ್ರೆ ನಿಮ್ಗೆ ಎಷ್ಟು ಬರುತ್ತೆ 1847.83 ಬರುತ್ತೆ. ಹಾಗಾದ್ರೆ ಈ ಒಂದು ದತ್ತಾಂಶಗಳ ಬಹುಲಕ ಎಷ್ಟಾಯ್ತು 1847.83 ಆಯ್ತು ಅಲ್ವಾ. ಇದೊಂದೇ ಕೇಳಿದಾರ ನಮ್ಗೆ ಇಲ್ಲ, ಅದ್ರ ಜೊತೆಗೆ ಸರಾಸರಿಯನ್ನೂ ಸಹ ಕೇಳಿದ್ದಾರೆ. ಸರಾಸರಿಯನ್ನು ಕೇಳಿದ್ದಾರೆ ಅಂದ್ರೆ ನಾವು ಸರಾಸರಿಯನ್ನ ಕಂಡುಹಿಡಿಬೇಕು ಅಲ್ವಾ. ಸರಾಸರಿಯನ್ನ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡೋಣ, ಇಲ್ಲಿ ಸ್ವಲ್ಪ ದೊಡ್ಡದಾಗಿರುವಂತಹ ಬೆಲೆಗಳು ಇದೆ ಹೌದಾ. ಹೆಚ್ಚಾಗಿ ನಮಗೆ ಹಂತ ವಿಚಲನಾ ವಿಧಾನ ಅಥವಾ ಅಂದಾಜು ಸರಾಸರಿ ವಿಧಾನ ಸೂಕ್ತವಾದ ವಿಧಾನ ಆಗಿರುತ್ತೆ. ಇಲ್ಲಿ ನಾವು ಹಂತ ವಿಚಲನಾ ವಿಧಾನವನ್ನ ಬಳಸೋಣ. ನೀವು ಸರಾಸರಿ ವಿಧಾನವನ್ನು ಕೂಡ ಬಳಸ್ಬೋದು. ಈಗ ವೆಚ್ಚ ಅಂದ್ರೆ ಇದು CI ಅಂದ್ರೆ ವರ್ಗಾಂತರಗಳನ್ನ ಕೊಟ್ಟಿದ್ದಾರೆ, ಕ್ಲಾಸ್ ಇಂಟರ್ವಲ್ಸ್ ಅಂತ ಕರೀತಾರೆ CI. ಇದು ಕುಟುಂಬಗಳ ಸಂಖ್ಯೆ ಅಂದ್ರೆ ಆವೃತ್ತಿ FI ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಫ್ರೀಕ್ವೆನ್ಸಿ. ಈಗ ಇಷ್ಟಂತೂ ನಮ್ಗೆ ಗೊತ್ತಿದೆ, ಇದನ್ನ ನಾವು ಬಹುಲಕದಲ್ಲೂ ನೋಡಿದ್ವಿ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಸರಾಸರಿಯನ್ನ ಕಂಡು ಹಿಡಿಬೇಕಾದ್ರೆ XI ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. XI ಅನ್ನ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನಮ್ಗೆ ಹಿಂದೆ ಗೊತ್ತಿದೆ, ಸರಾಸರಿ ಮಾಡುವಾಗ ಕೂಡ ನಾವು ಮಾಡಿದೀವಿ. ಏನಂತ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಯಾವ್ದಾದ್ರು ಮಾಡ್ಬೋದು. ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ 0025 ಡಿವೈಡೆಡ್ ಬೈ 2. 2 1ಲೆ 2 2ಲೆ ಸೊ 2 5ಲೆ ಸೊ ಎಷ್ಟು ಬಂತು 1250 ಹೌದಾ. ಅಂದ್ರೆ 1500 ಪ್ಲಸ್ 2000 ಡಿವೈಡೆಡ್ ಬೈ 2 ಮಾಡಿದ್ರೆ 1750 ಬರುತ್ತೆ. ಹಾಗೆ 2000 ಪ್ಲಸ್ 2500 ಡಿವೈಡೆಡ್ ಬೈ 2 ಮಾಡಿ ನೋಡಿದ್ರೆ 2250. ನೀವು ಮಾಡಿ ನೋಡ್ರಿ ಪ್ರತಿಯೊಂದನ್ನ, ಗೊತ್ತಾಗತ್ತೆ ನಿಮ್ಗೆ. ಸೊ ನಾವು ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ಕೊಂಡ್ರೆ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗಕ್ಕೆ ಟೈಮ್ ಸಾಲಲ್ಲ ನಮ್ಗೆ. ಹಾಗಾಗಿ ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. 2500 ಪ್ಲಸ್ 3000 ಮಾಡಿದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ 2750 ಸಿಗತ್ತೆ ಹೌದಾ. ಯಾಕಂದ್ರೆ ಈ ಒಂದು ಅಧ್ಯಾಯ ಹೆಂಗಿದೆ ಅಂತಂದ್ರೆ ನಮ್ಗೆ ಟೈಮ್ ಕನ್ಸ್ಯೂಮಿಂಗ್ ಇದು. ಟೈಮ್ ಅಂದ್ರೆ ಕ್ಯಾಲ್ಕುಲೇಷನ್ ಬೇಸ್ಡ್ ಅಲ್ವಾ, ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೇಕು. ನಿಮ್ಮ ಹತ್ರ ಎಲ್ಲರ ಹತ್ರನೂ ಬೇಸಿಕ್ ಮ್ಯಾಥಮೆಟಿಕ್ಸ್ ಬರುತ್ತೆ ನಿಮ್ಗೆ ಹೌದಾ. ಡಿವೈಡ್ ಮಾಡೋದು, ಕಳಿಯೋದು, ಕೂಡ್ಸೋದು, ಗುಣಿಸೋದು, ಭಾಗಿಸೋದು ಬಂದೇ ಬರುತ್ತೆ ಅಲ್ವಾ. ಸೊ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ, ಹೇಗ್ ಮಾಡೋದು ಅಂತ ಗೊತ್ತಿದ್ರೆ ಸಾಕು, ಕ್ಯಾಲ್ಕುಲೇಷನ್ ಅನ್ನ ಈಸಿಯಾಗಿ ಮಾಡ್ಬೋದು. ಹಾಗೆ ಇಲ್ಲೂ ಕೂಡ ಇದು ಕೂಡ ಅಂದ್ರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ XI ಬೆಲೆ ಸಿಗತ್ತೆ. ಈಗ ನಾವೇನ್ ಮಾಡೋಣ, DI ಅನ್ನ ಕಂಡುಹಿಡಿಯೋಣ. ಸೊ DI ಇಸ್ ಈಕ್ವಲ್ ಟು XI ಮೈನಸ್ A, ರೈಟ್. A ಅಂತಂದ್ರೆ ಅಂದಾಜು ಸರಾಸರಿ, ಅದನ್ನ ಅಸ್ಯೂಮ್ಡ್ ಮೀನ್ ಅಂತ ಕರೀತಾರೆ, ಅಂದಾಜು ಸರಾಸರಿ. ಯಾವ ತಗೊಳ್ಳೋಣ ಇದ್ರಲ್ಲಿ 1 2 3 4 5 6 7 8 ಇದೆ. ಸೊ 8 ಅಂತಂದ್ರೆ ನಾವು ಮಧ್ಯದಲ್ಲಿ ಇರುವಂತದ್ದನ್ನ ತಗೋಬೇಕು. 8 ಆಕ್ಚುಲಿ ಸಮ ಸಂಖ್ಯೆ, ಬಟ್ ನಾವೇನ್ ಮಾಡೋಣ 4ನೇದು ಅಥವಾ 5ನೇದು ತಗೋಬಹುದು. ಹಾಗಿದ್ರೆ ಇಲ್ಲಿ ನಾವು 4ನೇ ಬೆಲೆಯನ್ನ ಅಂದಾಜು ಸರಾಸರಿ ಅಂದ್ರೆ ಅಂದಾಜಾಗಿ ತಗೊಳ್ಳೋದು, ಕರೆಕ್ಟ್ ಆಗಿ ಅಂತಲ್ಲ, ಎಕ್ಸಾಕ್ಟ್ ಆಗಿ ಅಂತಲ್ಲ, ಅಂದಾಜಾಗಿ ತಗೊಳ್ಳೋದು. ಇಲ್ಲಿ ನಾವು ಅಂದಾಜು ಸರಾಸರಿಯನ್ನ 2750 ಅಂತ ತಗೊಳ್ಳೋಣ. ಓಕೆ. ಈಗ XI ಇಲ್ಲಿದೆ, ನಾವು A ಅನ್ನ 2750 ಅಂತ ತಗೊಂಡಿದೀವಿ. ಸೊ ಪ್ರತಿಯೊಂದಕ್ಕೆ 2750ರಿಂದ ಮೈನಸ್ ಮಾಡ್ತಾ ಹೋಗೋಣ. 1250 ಮೈನಸ್ 2750 ಮಾಡಿದ್ರೆ ನಿಮ್ಗೆ ಮೈನಸ್ 1500 ಸಿಗತ್ತೆ. ಯಾಕೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ಸೇ ಬರುತ್ತೆ. ಇಲ್ಲೂ ಕೂಡ ಹಾಗೆ ಆಗತ್ತೆ. 2750 ಮೈನಸ್ 1000, ಇಲ್ಲೂ ಕೂಡ 2750 ಮೈನಸ್ 500, ಇಲ್ಲಿ 0 ಬರುತ್ತೆ. ಇಲ್ಲಿ ಏನಾಗತ್ತೆ ದೊಡ್ಡ ಸಂಖ್ಯೆ ಪ್ಲಸ್ ಆಗತ್ತೆ, ಚಿಕ್ಕ ಸಂಖ್ಯೆ
2750 ಅಂದ್ರೆ ನಿಮ್ಗೆ ಉತ್ತರ ಪ್ಲಸ್ ಅಲ್ಲೇನೆ ಬರುತ್ತೆ. ಇದು 500, ಇದು 1000, ಇದು 1500. ಓಕೆ, ಇದು 2000 ಬರುತ್ತೆ. 4750 ಅಲ್ಲ, ಸೊ 2750 ಅಂದ್ರೆ 2000 ಬರುತ್ತೆ. ಇವಾಗ ನಾವೇನ್ ಮಾಡೋಣ, ಇದು ಎಕ್ಸ್ ಐ ಮೈನಸ್ ಎ ಅಲ್ಲ, ಯು ಐ ಅನ್ನ ಹೇಗೆ ಕಂಡುಹಿಡಿಯೋದು ಅಂತ ನಾನು ಹೇಳಿದೆ. ಯು ಐ ಅಂತಂದ್ರೆ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್. ಎಸ್ ಆರ್ ನೋ? xi minus a divided by h. h means what? Here h is class size ಅಂತಂದ್ರೆ ವರ್ಗಾಂತರದ ಗಾತ್ರ. ಎಷ್ಟಿದೆ ಮಕ್ಕಳೇ ವರ್ಗಾಂತರದ ಗಾತ್ರ? ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಇಲ್ಲಿ ಮೇಲ್ಮಿತಿ ಮೈನಸ್ ಕೆಳಮಿತಿ ಮಾಡಿದ್ರೆ ನಿಮ್ಗೆ ವರ್ಗಾಂತರದ ಗಾತ್ರ ಸಿಗತ್ತೆ ಅಲ್ವಾ? ಮೇಲ್ಮಿತಿ ಮೈನಸ್ ಕೆಳಮಿತಿ ಮಾಡಿದ್ರೆ ನಮ್ಗೆ ವರ್ಗಾಂತರದ ಗಾತ್ರ ಎಚ್ ಸಿಗತ್ತೆ. 1500 ಮೈನಸ್ 1000 ಮಾಡಿದ್ರೆ 500 ಸಿಗತ್ತೆ. ಹಾಗೆ 2500 ಮೈನಸ್ 2000 ಮಾಡಿದ್ರೆ 500 ಬರುತ್ತೆ. ಪ್ರತಿಯೊಂದರಲ್ಲಿ ವರ್ಗಾಂತರದ ಗಾತ್ರ ಸಮ ಇದೆ. ಹಾಗಿದ್ರೆ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್ ಮಾಡ್ತೀರಾ. ಎಕ್ಸ್ ಐ ಮೈನಸ್ ಎ ಅಂದ್ರೆ ಇಲ್ಲಿದೆ, ಡಿವೈಡೆಡ್ ಬೈ 500 ಡಿವೈಡೆಡ್ ಬೈ 500 ಡಿವೈಡೆಡ್ ಬೈ 500 ಮಾಡ್ತಾ ಹೋದ್ರೆ ನಿಮ್ಗೆ ಈ ಬೆಲೆ ಸಿಗತ್ತೆ. ಸೊ 500 0 ಕ್ಯಾನ್ಸಲ್ ಆಗತ್ತಾ? 5 1 5 3 ಹಾಗಾಗಿ -3 -2 -1 0 1 2 3 4. ಎಫ್ ಐ ಯು ಐ ಕ್ಯಾಲ್ಕುಲೇಟ್ ಮಾಡೋಣ. ಇವಾಗ ಎಫ್ ಐ ಇಲ್ಲಿದೆ, ಯು ಐ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ಮಾಡಿದೀವಿ. ಸೊ ಎಫ್ ಐ ಇಂಟು ಯು ಐ, ಎಫ್ ಐ ಇಂಟು ಯು ಐ ಅಂದ್ರೆ 24 ಇಂಟು -3 ಮಾಡಿದ್ರೆ -72, 40 ಇಂಟು 2 ಮಾಡಿದ್ರೆ 80, ಚಿಹ್ನೆ ಮೈನಸ್ ಇದೆ ಸೊ -80, 33 ಇಂಟು -1 ಮಾಡಿದ್ರೆ -33, 28 ಇಂಟು 0 ಮಾಡಿದ್ರೆ 0 ಬರುತ್ತೆ, 30 ಇಂಟು 1 ಮಾಡಿದ್ರೆ 30 ಬರುತ್ತೆ, 22 ಇಂಟು 2 ಮಾಡಿದ್ರೆ 44 ಬರುತ್ತೆ, 16 ಇಂಟು 3 ಮಾಡಿದ್ರೆ 48 ಬರುತ್ತೆ, ಹಾಗೆ 7 ಇಂಟು 4 ಮಾಡಿದ್ರೆ 28 ಬರುತ್ತೆ. ಇವಾಗ ನಾವೇನ್ ಮಾಡೋಣ, ಸಿಗ್ಮಾ ಎಫ್ ಐ ಬೇಕು ಅಲ್ವಾ ನಮ್ಗೆ. ಸಿಗ್ಮಾ ಎಫ್ ಐ ಅಂತಂದ್ರೆ ಎಲ್ಲವನ್ನ ಕೂಡಿಸ್ತೀರಾ. ಎಷ್ಟು ಬರುತ್ತೆ ನೋಡ್ರಿ, ಕೂಡಿಸಿ ನೋಡ್ರಿ ನೀವು. 200 ಬರುತ್ತಾ ಅಂತ ಚೆಕ್ ಮಾಡ್ರಿ. ಎಸ್ ಬರುತ್ತೆ. ಎಫ್ ಐ ಯು ಐ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಹೇಳಿದೆ. ಮೊದಲು ಈ ನೆಗೆಟಿವ್ ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ ಎಲ್ಲವೂ ಕೂಡ ನೆಗೆಟಿವ್ ಇರೋದ್ರಿಂದ ಕೂಡಿಸ್ತೀರಾ, ಆದ್ರೆ ಚಿಹ್ನೆ ಮಾತ್ರ ಮೈನಸ್ ಹಾಕ್ತೀರಾ. ನೆಕ್ಸ್ಟ್ ಈ ಪಾಸಿಟಿವ್ ವ್ಯಾಲ್ಯೂಸ್ ಅನ್ನ ಕೂಡಿಸ್ತೀರಾ. ಇಲ್ಲಿ ಬಂದಂತಹ ನೆಗೆಟಿವ್ ವ್ಯಾಲ್ಯೂ, ಇಲ್ಲಿ ಬಂದಂತಹ ಪಾಸಿಟಿವ್ ವ್ಯಾಲ್ಯೂ, ಒಂದು ಸಂಖ್ಯೆಯಲ್ಲಿ ಮತ್ತೊಂದು ಸಂಖ್ಯೆಯನ್ನ ಕಳೀತೀರಾ. ಅವಾಗ ನಿಮ್ಗೆ ಎಷ್ಟು ಬರುತ್ತೆ? -35. ಇದು ನಿಮ್ಗೆ ಈಗ ವರ್ಕ್, ಇದು ನೀವೇ ಮಾಡ್ಬೇಕು. ಇವಾಗ ಸಿಗ್ಮಾ ಎಫ್ ಐ ಯು ಐ ಎಷ್ಟು ಬರುತ್ತೆ? -35 ಬರುತ್ತಾ ಅಂತ ಚೆಕ್ ಮಾಡ್ರಿ ಒಂದ್ಸರ್ತಿ. ಓಕೆ, ನೆಕ್ಸ್ಟ್ ಯಾವ್ದಿದೆ? ಹಂತ ವಿಚಲನ ವಿಧಾನ. ಈಗ ನಾವೇನ್ ಮಾಡೋಣ, ಇಲ್ಲಿ ನೀವು ಅಂದಾಜು ಸರಾಸರಿ ಆದ್ರೂ ತಗೋಬಹುದು. ಇಲ್ಲಿ ಹಂತ ವಿಚಲನಾ ವಿಧಾನವನ್ನ ತಗೊಂಡಿದ್ದೀವಿ. ಎಫ್ ಐ ಯು ಐ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸಿಗ್ಮಾ ಎಫ್ ಐ ಯು ಐ ಗೊತ್ತಿದೆ. ಓಕೆ, ಅಸ್ಯೂಮ್ಡ್ ಮೀನ್ ಅಂದ್ರೆ ಎ ಗೊತ್ತಿದೆ ನಮ್ಗೆ, ಅಂದಾಜು ಸರಾಸರಿ. ಸೂತ್ರ ಏನ್ ಹೇಳುತ್ತೆ? ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್. ಎ ಅಂತಂದ್ರೆ 2750 ಮೈನಸ್ 35 ಡಿವೈಡೆಡ್ ಬೈ 200 ಇಂಟು ಎಚ್ ಅಂದ್ರೆ 500. 2750 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ. 2 0 ಹೋಗತ್ತೆ. ಓಕೆ, ಸೊ ಇದೇನಾಗತ್ತೆ? 35 ಇಂಟು 5 ಡಿವೈಡೆಡ್ ಬೈ 2 ಮಾಡಿದ್ರೆ 87.5 ಬರುತ್ತೆ. ಅಥವಾ ನೀವು ಇಲ್ಲೇ ಮಾಡ್ಕೋಬಹುದು. 2 1 2 7, ಸೊ 17.5 ಇಂಟು 5 ಮಾಡಿದ್ರೆ ನಿಮ್ಗೆ 87.5 ಬರುತ್ತೆ. ಈಗ 2750ರಲ್ಲಿ 87.5 ಅನ್ನ ಕಳೆದ್ರೆ 2662.5 ಬರುತ್ತೆ. ಏನಿದು? ಇದು ಸರಾಸರಿ. ನಮ್ಗೆ ಇಲ್ಲಿ ಕೇಳಿದಾರೆ ಅಲ್ವಾ ಏನಂತ? ವೆಚ್ಚದ ಸರಾಸರಿಯನ್ನು ಕೂಡ ಕಂಡುಹಿಡಿಯಿರಿ. ನೋಡ್ರಿ, ಇಲ್ಲಿ ಮಾಸಿಕ ವೆಚ್ಚದ ಸರಾಸರಿಯನ್ನ ಕಂಡುಹಿಡಿಯಿರಿ. ಓಕೆ, ಇದು ನಮ್ಗೆ 4 ಅಂಕಗಳಿಗೆ ಬರುವಂತಹ ಒಂದು ಪ್ರಶ್ನೆ. ಈಗ ನಾವೇನ್ ಮಾಡೋಣ, ಮಧ್ಯಾಂಕವನ್ನ ಕಂಡುಹಿಡಿಯೋಣ. ಈ ತರಹದ ಪ್ರಶ್ನೆ ಕೂಡ ಗ್ಯಾರಂಟಿ, ಅಂದ್ರೆ ಆಲ್ಮೋಸ್ಟ್ ತುಂಬಾ ಸರ್ತಿ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಇದು ನಿಮ್ಗೆ ಸೀರೀಸ್ ಅಲ್ಲಿ ಬರಬಹುದು, ಪ್ರಿಪರೇಟರಿಯಲ್ಲಿ ಬರಬಹುದು, ಅಥವಾ ನಿಮ್ಮ ಫೈನಲ್ ಎಕ್ಸಾಮ್ ನಲ್ಲೂ ಕೂಡ ಬರಬಹುದು. ಈ ತರಹದ ಪ್ರಶ್ನೆ ಎಲ್ಲೋ ಒಂದ್ ಕಡೆ ಬಂದೇ ಬರುತ್ತೆ. ಏನಿದೆ ಪ್ರಶ್ನೆ ಅಂತಂದ್ರೆ, ಇಲ್ಲಿ ನೋಡ್ರಿ ಮಕ್ಕಳೇ, ಪ್ರಶ್ನೆ ಏನಿದೆ, ಒಂದೇ ನಿಮಿಷ. ಕೆಳಗೆ ನೀಡಿದ ವಿತರಣೆಯ ಮಧ್ಯಾಂಕವು 28.5 ಆಗಿದ್ದರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಗೆ ವರ್ಗಾಂತರ ಕೊಟ್ಟಿದ್ದಾರೆ, ಅಂದ್ರೆ ಸಿ ಐ ಅನ್ನ ಕೊಟ್ಟಿದ್ದಾರೆ, ಆವೃತ್ತಿ ಎಫ್ ಅನ್ನ ಕೊಟ್ಟಿದ್ದಾರೆ.
ಇಲ್ಲಿ ಒಟ್ಟು 60 ಅಂತಾನೂ ಕೂಡ ಪ್ರಶ್ನೆಯಲ್ಲಿನೇ ಕೊಟ್ಟಿದ್ದಾರೆ. ಒಟ್ಟು 60 ಅಂತಾನೂ ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ, ಅದನ್ನ ಪ್ರಶ್ನೆಯಲ್ಲಿನೇ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡೋಣ, ಸಂಚಿತ ಆವೃತ್ತಿಯನ್ನ ಕಂಡುಹಿಡಿಯೋಣ. ಅದನ್ನ CF ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಸಂಚಿತ ಆವೃತ್ತಿ ಹೇಗ್ ಕಂಡುಹಿಡಿಯೋದು? ಮೊದಲನೇ ಆವೃತ್ತಿ ಏನಿದೆ ಅದನ್ನ ಹಾಗೆ ಬರ್ಕೊಳ್ರಿ. ಮೊದಲನೇ ಆವೃತ್ತಿ ಪ್ಲಸ್ ಎರಡನೇ ಆವೃತ್ತಿ, ಅಂದ್ರೆ ಇಲ್ಲಿ ಸಂಚಿತ ಆವೃತ್ತಿ ಮೊದಲನೇ 5 ಇದೆ. 5 ಪ್ಲಸ್ ಎಕ್ಸ್ ಮಾಡಿದ್ರೆ 5 ಪ್ಲಸ್ ಎಕ್ಸ್ ಬರುತ್ತೆ. 5 ಪ್ಲಸ್ ಎಕ್ಸ್ ಪ್ಲಸ್ 20 ಮಾಡಿದ್ರೆ 25. 20 ಪ್ಲಸ್ 5 25x ಬರುತ್ತೆ. 25 ಪ್ಲಸ್ ಎಕ್ಸ್ ಪ್ಲಸ್ 15 ಮಾಡಿದ್ರೆ 40 ಪ್ಲಸ್ ಎಕ್ಸ್ ಬರುತ್ತೆ. 40 ಪ್ಲಸ್ ಎಕ್ಸ್ ಪ್ಲಸ್ ವೈ ಮಾಡಿದ್ರೆ 40 ಪ್ಲಸ್ ಎಕ್ಸ್ ಪ್ಲಸ್ ವೈ ಬರುತ್ತೆ. 40 ಪ್ಲಸ್ ಎಕ್ಸ್ ಪ್ಲಸ್ ವೈ ಅಂತಂದ್ರೆ 40 ಪ್ಲಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ 5 ಮಾಡಿದ್ರೆ 40 ಪ್ಲಸ್ 5 ಅಂದ್ರೆ 45 ಪ್ಲಸ್ ಎಕ್ಸ್ ಪ್ಲಸ್ ವೈ ಬರುತ್ತೆ. ನಮ್ಗೇನ್ ಗೊತ್ತಿದೆ, ನೆನ್ಪಿಟ್ಕೊಳ್ರಿ, ಯಾವಾಗ ನೀವು ಸಂಚಿತ ಆವೃತ್ತಿಯನ್ನ ಕಂಡುಹಿಡಿತೀರಾ, ಸಂಚಿತ ಆವೃತ್ತಿಯ ಕೊನೆಯ ಬೆಲೆ ಏನ್ ಬರುತ್ತೆ ಅದು ಯಾವುದಕ್ಕೆ ಸಮವಾಗಿರುತ್ತೆ ಅಂದ್ರೆ, ಇಲ್ಲಿ ನೀವು ಸಿಗ್ಮಾ ಎಫ್ ಐ ಅಂತ ಏನ್ ಕಂಡುಹಿಡಿತೀರಿ ಅಥವಾ ಎನ್ ಅಂತ ನಾವ್ ಏನ್ ಕಂಡುಹಿಡಿತೀವಿ ಅಲ್ವಾ, ಈ ಒಂದು ಬೆಲೆಗೆ ಇದು ಸಮ ಇರುತ್ತೆ. ಓಕೆ, ಅಂದ್ರೆ ಇಲ್ಲಿ 60 ಬಂದ್ರೆ ಇಲ್ಲೂ ಕೂಡ 60 ಬರಬೇಕು. ಬಟ್ ಇಲ್ಲಿ ಎಕ್ಸ್ ಮತ್ತು ವಾಯ್ಗಳಿರೋದ್ರಿಂದ ನಮ್ಗೆ ಅದು ಗೊತ್ತಾಗಿಲ್ಲ. ನಾವೇನ್ ಮಾಡ್ಬೇಕು, ಎಕ್ಸ್ ಮತ್ತು ವಾಯ್ನ ಬೆಲೆಯನ್ನ ಕಂಡುಹಿಡಿಬೇಕು. ಬಟ್ ಯಾವಾಗ ಸಂಚಿತ ಆವೃತ್ತಿಯ ಕೊನೆಯ ಬೆಲೆ ಮತ್ತು ಈ ಒಟ್ಟು ಬೆಲೆ ಎರಡು ಸಮವಾಗಿರುತ್ತೆ. ಅದಕ್ಕಾಗಿ ನಾವೇನ್ ಮಾಡೋಣ, ಒಟ್ಟು ಆವೃತ್ತಿ 45 ಪ್ಲಸ್ ಎಕ್ಸ್, ಅಂದ್ರೆ ಈ ಕೊನೆಯ ಆವೃತ್ತಿ ಏನಿದೆ 45 ಪ್ಲಸ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 60 ಅಂತ ತಗೊಳ್ಳೋಣ. ಓಕೆ, ಸೊ 60 ಈಸ್ ಈಕ್ವಲ್ ಟು 45 ಪ್ಲಸ್ ಎಕ್ಸ್ ಪ್ಲಸ್ ವೈ. ಈಗ ಈ 45 ಪ್ಲಸ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 60 ಇದೆ. 45ನ ಈ ಕಡೆ ಶಿಫ್ಟ್ ಮಾಡ್ರಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 60 ಮೈನಸ್ 45 ಆಗತ್ತೆ. ಸೊ ಎಕ್ಸ್ ಪ್ಲಸ್ ವೈ 60ರಲ್ಲಿ 45ಅನ್ನ ಕಳೆದ್ರೆ 15 ಬರುತ್ತೆ. ಹಾಗಾಗಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 15. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ, ಸಮೀಕರಣ 1. ನೆಕ್ಸ್ಟ್ ಎನ್ ಅಂತಂದ್ರೆ ಒಟ್ಟು ಆವೃತ್ತಿ ಎಷ್ಟು ಕೊಟ್ಟಿದ್ದಾರೆ, ಒಟ್ಟು ಅಂದ್ರೆ ಸಿಗ್ಮಾ ಎಫ್ ಐ, ಇದನ್ನ ಎನ್ ಅಂತ ಕರಿತೀವಿ. ಇಲ್ಲಿ ಒಟ್ಟು ಪ್ರಾಪ್ತಾಂಕಗಳು ಎನ್ ಅಂತಂದ್ರೆ 60 ಇದೆ. ಸೊ n/2 ಮಾಡಿದ್ರೆ 30 ಬರುತ್ತೆ. ಈ 30 ಪ್ರಾಪ್ತಾಂಕ 20 ಮತ್ತು 30ರ ವರ್ಗಾಂತರದಲ್ಲಿದೆ. ಯಾಕೆ ಹಾಗೆ ಹೇಳ್ತೀವಿ, ಇಲ್ಲಿ ನೋಡಿ, 20ರಿಂದ 30 ನಮ್ಗೆ ಏನ್ ಬೇಕು, 30ರವರೆಗೂ ಬೇಕಲ್ಲ. 30 ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ, 20ರಿಂದ 30. ಸೊ ನೀವು 30ರಿಂದ 40 ಅಂತಂದ್ರೆ ಮತ್ತೆ ಮುಂದೆ ಹೋಗುತ್ತೆ. 20ರಿಂದ 30ರಲ್ಲಿ ಬರುತ್ತೆ. 30 ಬೇಕಲ್ವಾ, ಸೊ 30 ಇಲ್ಲಿದೆ. 20ರಿಂದ 30ರಲ್ಲಿ 30 ಬರುತ್ತೆ ನಮ್ಗೆ. ಹಾಗಿದ್ರೆ ಈ 20 to 30 ಅಂದ್ರೆ ಇಲ್ಲಿ ಕೆಳಮಿತಿ ಯಾವ್ದಾಯ್ತು, ಇದು ಎಲ್ ಆಯ್ತು ಇವಾಗ ಅಲ್ವಾ, CF. ಓಕೆ, ಸೊ ಈಗ ಈ ಒಂದು ವರ್ಗಾಂತರದಲ್ಲಿ ಬಂದ್ರೆ ಈಗ ಎಫ್ ನ ಬೆಲೆ, ಆವೃತ್ತಿಯ ಬೆಲೆ ಏನಾಗತ್ತೆ, 20 ಆಗತ್ತೆ. ಮಧ್ಯಾಂಕವಿರುವಂತಹ ಆವೃತ್ತಿ 20 ಆಗತ್ತೆ. ಆದ್ರೆ CF ನ ಬೆಲೆಯನ್ನ ಏನ್ ತಗೋತೀವಿ, ಈ ಮಧ್ಯಾಂಕ ಇರುವಂತಹ ಆವೃತ್ತಿಯ ಹಿಂದಿನ ಒಂದು ಬೆಲೆಯನ್ನ, ಹಿಂದಿನ ಒಂದು ಸಂಚಿತ ಆವೃತ್ತಿ ಇರತ್ತಲ್ಲ, ಅದನ್ನ ನಾವು CF ಅಂತ ತಗೋತೀವಿ. ಯಾವ್ದಿದೆ ಇಲ್ಲಿ, 5 ಪ್ಲಸ್ ಎಕ್ಸ್ ಅಂತ ಇದೆ. ಇದು CF ನ ಬೆಲೆ ಆಗತ್ತೆ. ಎಫ್ ಅಂದ್ರೆ ಮಧ್ಯಾಂಕವಿರುವಂತಹ ವರ್ಗಾಂತರ, ಅದ್ಯಾವ್ದಿದೆ, 20 ಅಂತ ಇದೆ. ಹೌದಲ್ವಾ, ನೋಡ್ರಿ ಇಲ್ಲಿ 20 ಇದೆ. ಸೊ ಎಫ್ ನ ಬೆಲೆ 20 ಆಯ್ತು, CF ನ ಬೆಲೆ 5 ಪ್ಲಸ್ ಎಕ್ಸ್ ಆಯ್ತು, ಕೆಳಮಿತಿ ಎಲ್ ನ ಬೆಲೆ 20 ಆಯ್ತು, ಎಚ್ ನ ಬೆಲೆ 10, ವರ್ಗಾಂತರದ ಗಾತ್ರ 20ರಿಂದ 10 ಅಂದ್ರೆ 20 ಮೈನಸ್ 10. ಮಧ್ಯಾಂಕದ ಬೆಲೆ ನಮ್ಗೆ ಕೊಟ್ಟಿದ್ದಾರೆ ಎಷ್ಟಂತ, ಸಾರಿ, ಮಧ್ಯಾಂಕದ ಬೆಲೆ ನಮಗೆ ಕೊಟ್ಟಿದ್ದಾರೆ. ಎಷ್ಟಂತ ಕೊಟ್ಟಿದ್ದಾರೆ, 28.5. ನೋಡ್ರಿ ಇಲ್ಲಿ ಕ್ವಶನ್ ಅಲ್ಲಿನೇ ಇದೆ.
ಮಧ್ಯಾಂಕವು 28.5 ಆಗಿದ್ದರೆ, ಎಲ್ ಅಂದ್ರೆ 20 ಇದೆ, n/2 ಅಂದ್ರೆ ಇಲ್ಲಿ 30 ಇದೆ. ಸೊ CF ಅಂದ್ರೆ 5 + x ಇದೆ ಡಿವೈಡೆಡ್ ಬೈ 20 × 10. ಇವಾಗ ನಾವೇನ್ ಮಾಡೋಣ, ಈ 20ನ್ನ ಈ ಕಡೆ ಶಿಫ್ಟ್ ಮಾಡ್ರಿ. ಅದೇನಾಗತ್ತೆ, 28.5 ಮೈನಸ್ 20 ಈಸ್ ಈಕ್ವಲ್ ಟು 20 ಶಿಫ್ಟ್ ಮಾಡಿದ್ವಿ ಅಲ್ವಾ, 30 ಮೈನಸ್ 5 ಪ್ಲಸ್ ಇಂಟು ಮೈನಸ್, ನೋಡ್ರಿ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, x ಡಿವೈಡೆಡ್ ಬೈ 20 ಇಂಟು 30 ಇಂಟು 10 ಇದೆ ಅಲ್ವಾ. ಎಸ್, 28ರಲ್ಲಿ 28.5 ಮೈನಸ್ 20 ಮಾಡಿದ್ರೆ 8.5 ಬರುತ್ತೆ. ಈ 20ನ್ನ ಈ ಕಡೆ ಶಿಫ್ಟ್ ಮಾಡ್ರಿ, ಇಂಟು 20 ಬರುತ್ತೆ, ಈಸ್ ಈಕ್ವಲ್ ಟು 10 ಇಂಟು 30 ಮಾಡಿದ್ರೆ 300 ಮೈನಸ್ 10 50 ಮೈನಸ್ 10x. ಓಕೆ, ಸೊ 8.5 ಇಂಟು 20 ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ, 170 ಬರುತ್ತೆ. ಈಸ್ ಈಕ್ವಲ್ ಟು 350ರಲ್ಲಿ 50ನ್ನ ಕಳೆದ್ರೆ 250 ಮೈನಸ್ 10x ಬರುತ್ತೆ. ಈಗ ಈ ಮೈನಸ್ 10x ಅನ್ನ ಈ ಕಡೆ ಶಿಫ್ಟ್ ಮಾಡ್ರಿ, 170ನ ಈ ಕಡೆ ಶಿಫ್ಟ್ ಮಾಡ್ರಿ. ಅವಾಗ ಏನಾಗುತ್ತೆ, 10x ಈಸ್ ಈಕ್ವಲ್ ಟು 250 ಮೈನಸ್ 170 ಎಷ್ಟಾಗತ್ತೆ, 10x ಈಸ್ ಈಕ್ವಲ್ ಟು 80 ಆಗುತ್ತೆ. ಈಗ 10 ಅನ್ನ ಈ ಕಡೆ ಶಿಫ್ಟ್ ಮಾಡ್ರಿ, 80 ಡಿವೈಡೆಡ್ ಬೈ 10. ಸೊ 0 10 1 10 ಹಾಗೂ ಮಾಡ್ಬೋದು, 0 ಕ್ಯಾನ್ಸಲ್ ಮಾಡ್ಬೋದು. ಹಾಗಿದ್ರೆ x ನ ಬೆಲೆ ಎಷ್ಟಾಯ್ತು ಮಕ್ಕಳೇ, 8 ಅಂತ ಆಯ್ತು. ಈಗ 8ನ್ನ ನಾವೇನ್ ಮಾಡೋಣ, ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ, y ನ ಬೆಲೆ ಸಿಗುತ್ತೆ ನಮ್ಗೆ ಅಲ್ವಾ. ಸೊ 8 + y = 15. 8ನ್ನ ನೀವು ಈ ಕಡೆ ಶಿಫ್ಟ್ ಮಾಡಿದ್ರೆ 15 ಮೈನಸ್ 8 ಆಗುತ್ತೆ. 15ರಲ್ಲಿ 8ನ್ನ ಕಳೆದ್ರೆ 7 ಬರುತ್ತೆ. ಹಾಗಾಗಿ y ನ ಬೆಲೆ ಎಷ್ಟಾಯ್ತು, 7. x ನ ಬೆಲೆ 8, y ನ ಬೆಲೆ 7. ಈ ತರಹದ ಪ್ರಶ್ನೆಗಳನ್ನ ನಮ್ಗೆ 3 ಅಂಕಗಳಿಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ಓಕೆ, ಇದು ಮಧ್ಯಾಂಕಕ್ಕೆ ಸಂಬಂಧಿಸಿದಂತಹ ಒಂದು ಲೆಕ್ಕ. ಓಕೆ, ಬರ್ಕೊಂಡ್ರಿ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನ ಕೋಷ್ಟಕವು ಒಂದೇ ನಿಮಿಷ. ಕೆಳಗಿನ ಕೋಷ್ಟಕವು 400 ನಿಯಾನ್ ಬಲ್ಬ್ಗಳ ಬಾಳಿಕೆ ವಿತರಣೆಯನ್ನ ನೀಡುತ್ತಿದೆ. ಬಲ್ಬ್ನ ಬಾಳಿಕೆಯ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಇಲ್ಲಿ ನಮ್ಗೆ ಮಧ್ಯಾಂಕ ಬೇಕು ಅಲ್ವಾ. ಸೊ ಇದು ವರ್ಗಾಂತರ, ಇದು ಆವೃತ್ತಿ. ನೆಕ್ಸ್ಟ್ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಸಂಚಿತ ಆವೃತ್ತಿಯನ್ನ ನಾವು ಕಂಡುಹಿಡಿಬೇಕು. ಅಂದ್ರೆ CF ಅನ್ನ ನಾವು ಕಂಡುಹಿಡಿಬೇಕು. ಹೇಗೆ, ಮೊದಲನೇ ಆವೃತ್ತಿ 14 + 56 ಮಾಡಿದ್ರೆ 70 ಸಿಗತ್ತೆ. 70 + 60 ಮಾಡಿದ್ರೆ 130. 130 + 86 ಮಾಡಿದ್ರೆ 216. 216 + 74 ಮಾಡಿದ್ರೆ 290. 290 + 62 ಮಾಡಿದ್ರೆ 352. 352 + 48 ಮಾಡಿದ್ರೆ 400. ನಾನೇನ್ ಹೇಳಿದೆ, ಸಂಚಿತ ಆವೃತ್ತಿಯ ಕೊನೆಯ ಬೆಲೆ ಇಲ್ಲಿ n ಗೆ ಸಮನಾಗಿರತ್ತೆ ಅಂತ ಹೇಳಿದೆ. ಚೆಕ್ ಮಾಡೋಣ. ಇಲ್ಲಿ 400 ಬಂದಿದೆ, ಇಲ್ಲೂ ಕೂಡ 400 ಬರುತ್ತಾ ಅಂತ ಚೆಕ್ ಮಾಡೋಣ. 6 4 10, 16 20 28 30 ಅಲ್ವಾ. 6 6 12, 12 8 20, 28 28 28 32, 32. ಒಂದೇ ನಿಮಿಷ. 6 6 6 12, 12 20 27, 27 31, 31 6 37, 37 3 40. ಸೊ 400 ಆಯ್ತಾ. ಹಾಗಿದ್ರೆ ಇಲ್ಲಿ ಬಂದಿರುವಂತಹ n ನ ಬೆಲೆ ಇಲ್ಲಿರುವಂತಹ ಕೊನೆಯ ಸಂಚಿತ ಆವೃತ್ತಿ ಎರಡೂ ಕೂಡ ಸಮ ಆಯ್ತು. ಈಗ ನಮ್ಗೆ ಮಧ್ಯಾಂಕವನ್ನ ಕಂಡುಹಿಡಿಬೇಕಂದ್ರೆ n/2 ಬೇಕು ಅಲ್ವಾ. n ಅಂದ್ರೆ 400, n/2 ಮಾಡಿದ್ರೆ ಡಿವೈಡೆಡ್ ಬೈ 2 ಮಾಡ್ರಿ 200 ಬರುತ್ತೆ. ಈ 200 ಯಾವ ಒಂದು ಪ್ರಾಪ್ತಾಂಕದಲ್ಲಿ ಬರುತ್ತೆ ಚೆಕ್ ಮಾಡೋಣ. ಇಲ್ಲಿ 130 ಇದೆ, ಇಲ್ಲಿ 216 ಇದೆ. ಅಂದ್ರೆ ಇದು 130ಕ್ಕೆ ಸ್ಟಾಪ್ ಆಯ್ತು. ನೆಕ್ಸ್ಟ್ ನಮ್ಗೆ 130ರಿಂದ 216 ಅಂತಂದ್ರೆ 130ರಿಂದ 216ರ ನಡುವೆ ನಮ್ಗೆ 200 ಬರುತ್ತೆ. ಹೌದಲ್ವಾ. ಒಂದ್ಸತಿ ನೋಡ್ರಿ, 130
230ರಿಂದ 216ರ ನಡುವೆ ನಮ್ಗೆ 200 ಬರುತ್ತೆ. ಹಾಗಿದ್ರೆ 130ರ ನಂತರ 216 ಅಂದ್ರೆ ನಮ್ಗೆ ಯಾವ ವರ್ಗಾಂತರ ನೋಡ್ತೀರಾ? ಈ ವರ್ಗಾಂತರವನ್ನ ನೋಡ್ತೀರಾ. ಅಂದ್ರೆ ಇಲ್ಲಿ ಎಲ್ ನ ಬೆಲೆ ಏನಾಯ್ತು? 3000 ಆಯ್ತು. ಹೌದಾ? ಇದು ಎಲ್ ಅಂದ್ರೆ ಕೆಳಮಿತಿ ಎಲ್ ಆಯ್ತು. ಎಫ್ ನ ಬೆಲೆ ಏನಾಯ್ತು? ಮಧ್ಯಾಂಕ ಇರುವಂತಹ ಆವೃತ್ತಿ 86 ಆಗತ್ತೆ. ಸಿ ಎಫ್ ವ್ಯಾಲ್ಯೂ ಅಂದ್ರೆ ಈ ಮಧ್ಯಾಂಕ ಇರುವಂತಹ ಆವೃತ್ತಿಯ ಹಿಂದಿನ ಬೆಲೆ. ಇದು 216ರ ಹಿಂದಿನ ಬೆಲೆ 130. ಓಕೆ, ಎಚ್ ಅಂದ್ರೆ ವರ್ಗಾಂತರದ ಗಾತ್ರ ಎಷ್ಟಿದೆ? 500. ಮಧ್ಯಾಂಕ ಎಲ್ ಪ್ಲಸ್ ಎನ್ -2 ಮೈನಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಎಲ್ ಅಂದ್ರೆ 3000, n/2 ಅಂದ್ರೆ 200 ಮೈನಸ್ 130 ಡಿವೈಡೆಡ್ ಬೈ 86 ಇಂಟು 500. 3000 ಪ್ಲಸ್ 200ರಲ್ಲಿ 130 ಕಳೆದ್ರೆ 70 ಡಿವೈಡೆಡ್ ಬೈ 86 ಇಂಟು 500. 3000 ಪ್ಲಸ್ ಇದೆಷ್ಟಾಗತ್ತೆ? 406.98 ಆಗತ್ತೆ. ಸೊ ಇವೆರಡನ್ನ ಕೂಡಿಸಿದ್ರೆ 3406.98 ಬರುತ್ತೆ. ಇದು ಮಧ್ಯಾಂಕ. ಈ ತರದ ಪ್ರಶ್ನೆಗಳು ಕೂಡ 3 ಅಂಕಗಳಿಗೆ ಬರುವಂತಹ ಸಾಧ್ಯತೆ ಇರುತ್ತೆ ನಮಗೆ. ಎಸ್ ಮಕ್ಕಳೇ, ಈಗ 2023-24ನೇ ಸಾಲಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ, ಅಂದ್ರೆ ಬಹುಶಃ ಮಾದರಿ ಪ್ರಶ್ನೆ ಪತ್ರಿಕೆ ಇತ್ತು ಅನ್ಸುತ್ತೆ, ಅದರಲ್ಲಿ ಇರುವಂತಹ ಒಂದು ಪ್ರಶ್ನೆ ಇದು. ಏನಂತ ಕೊಟ್ಟಿದ್ದಾರೆ ಪ್ರಶ್ನೆ ನೋಡೋಣ. ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ಹೇಗೆ ಕಂಡುಹಿಡಿಯೋದು ಬಹುಲಕವನ್ನ? ಬಹುಲಕ ಅಂದಾಗ ಗರಿಷ್ಠ ಆವೃತ್ತಿಯನ್ನ ನೋಡ್ತೀವಿ. 15 ಇದೆ ಇಲ್ಲಿ ನೋಡ್ರಿ. 15 ಅಂದ್ರೆ ಇದು F1 ಆಗತ್ತೆ, ಇದು F0 ಆಗತ್ತೆ, ಇದು F2 ಆಗತ್ತೆ ಅಲ್ವಾ? ನೆಕ್ಸ್ಟ್ ಇದು ಎಲ್ ಆಗತ್ತೆ. ಸೊ ಎಲ್ ಅಂತಂದ್ರೆ 15, F1 ಅಂತಂದ್ರೆ 15, F0 ಅಂತಂದ್ರೆ 13, F2 ಅಂದ್ರೆ 7, H ಅಂದ್ರೆ 5, ಅಂದ್ರೆ 20 ಮೈನಸ್ 15 ಅಂದ್ರೆ 5 ಬರುತ್ತೆ. ಸೂತ್ರ ಏನ್ ಹೇಳುತ್ತೆ? ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 minus F0 divided by 2F1 minus F0 minus F2 into H. ಓಕೆ, ಎಲ್ ಅಂದ್ರೆ ಎಷ್ಟಿದೆ? 15 ಪ್ಲಸ್ 15 ಮೈನಸ್ 13, F1 15, F0 13 ಇದೆ, ಡಿವೈಡೆಡ್ ಬೈ 2 ಇಂಟು 15 ಮೈನಸ್ F0 ಎಷ್ಟಿದೆ? 13 ಮೈನಸ್ F2 ಎಷ್ಟಿದೆ? ಇಲ್ಲಿ 7 ಇದೆ, ಇಂಟು H ಎಷ್ಟಿದೆ? 5 ಇದೆ. ಹದಿನೈದು ಪ್ಲಸ್ 15ರಲ್ಲಿ 13ನ್ನ ಕಳೆದ್ರೆ 2, 15 2 30, 15 ಮತ್ತು 7ನ್ನ ಕೂಡಿಸಿದ್ರೆ 20 ಬರುತ್ತೆ, ಇಂಟು 5. 15 ಪ್ಲಸ್ 2 ಡಿವೈಡೆಡ್ ಬೈ 30ರಲ್ಲಿ 20ನ್ನ ಕಳೆದ್ರೆ 10 ಇಂಟು 5. 2 1 2 2 5 5 5 ಕ್ಯಾನ್ಸಲ್ ಆಯ್ತಾ? ಏನ್ ಉಳಿಯತ್ತೆ? 15 ಪ್ಲಸ್ 1 ಅಂದ್ರೆ 16. ಬಹುಲಕ ಎಷ್ಟು ಬಂತು ಇಲ್ಲಿ? 16. ಎಷ್ಟು ಬಂತು ಬಹುಲಕ? 16. ಬರ್ಕೊಂಡ್ರಿ ಅಂತ ಅನ್ಕೋತೀನಿ. ಆಯ್ತಲ್ವಾ? ಇನ್ನೊಂದು ಪ್ರಶ್ನೆ ನೋಡೋಣ. ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಮತ್ತೊಂದು ಪ್ರಶ್ನೆ ಇದು. ಏನ್ ಕೊಟ್ಟಿದ್ದಾರೆ? ನಮ್ಗೆ ಸರಾಸರಿಯನ್ನ ಕೇಳಿದ್ದಾರೆ. ಇಲ್ಲಿ ನಮ್ಗೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಮತ್ತು CI ವರ್ಗಾಂತರಗಳನ್ನ ಕೊಟ್ಟಿದ್ದಾರೆ ಅಲ್ವಾ? ಈಗ ನಾವು ನೇರ ವಿಧಾನವನ್ನ ಬಳಸಿದ್ರೆ ನಮ್ಮ ಸೂತ್ರ ಏನ್ ಹೇಳುತ್ತೆ? ನೇರ ವಿಧಾನ ಅಂದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಅದಕ್ಕಾಗಿ ನಾವೇನ್ ಮಾಡ್ಬೇಕು? XI ಅನ್ನ ಕಂಡುಹಿಡಿಬೇಕು. ಇಲ್ಲಿ FI ಇದೆ, XI ಅನ್ನ ನಾವು ಕಂಡುಹಿಡಿಬೇಕು. ಸೊ XI ಅನ್ನ ನಾವು ಕಂಡುಹಿಡಿಯೋಣ. ನೆಕ್ಸ್ಟ್ ನಮ್ಗೆ ಇನ್ನೊಂದು ಕಾಲಮ್ ಬೇಕು. ಏನಂತ? FI XI.
ಏನ್ ಬರುತ್ತೆ ನೋಡೋಣ. ಓಕೆ, xi ಅಂದ್ರೆ ಹೇಗ್ ಮಾಡೋದು? ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಅಂದ್ರೆ 10/2 ಅಂತಂದ್ರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಅಂದ್ರೆ 0 ಪ್ಲಸ್ 10/2 ಅಂತಂದ್ರೆ 5 ಬರುತ್ತೆ. ಹಾಗೆ 20 ಪ್ಲಸ್ 30 ಡಿವೈಡೆಡ್ ಬೈ 2, 20 ಪ್ಲಸ್ 30 ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಮಾಡಿದ್ರೆ 20 ಪ್ಲಸ್ 30 ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 15 ಬರುತ್ತೆ. ಸೊ ಇದು 15. ಹಾಗೆ 30 ಪ್ಲಸ್ 20 ಅಂದ್ರೆ 50, 50/2 ಅಂತಂದ್ರೆ 2 1 2 2 4 2 5 25 ಬರುತ್ತೆ. ನೆಕ್ಸ್ಟ್ ಎಷ್ಟು ಬರುತ್ತೆ? 30 ಪ್ಲಸ್ 40 ಡಿವೈಡೆಡ್ ಬೈ 2 ಅಂದ್ರೆ 70/2, 70 ಅಂತಂದ್ರೆ 35 ಬರುತ್ತೆ. 40 ಪ್ಲಸ್ 50 ಅಂತಂದ್ರೆ 90, 90/2 ಅಂತಂದ್ರೆ 4 5, ಸೊ 45 ಬರುತ್ತೆ. 50 ಪ್ಲಸ್ 60 ಅಂತಂದ್ರೆ 110 ಡಿವೈಡೆಡ್ ಬೈ 2, 2 5 2 5 55 ಬರುತ್ತೆ. ಇವಾಗ ನಾವೇನ್ ಮಾಡೋಣ? FI ಇಂಟು XI ಅನ್ನ ಮಾಡೋಣ. 5 4 20, 15 6 90, 25 ಇಂಟು 17 ಎಷ್ಟಾಗತ್ತೆ ಇದು? 175. ಹಾಗೆ 35 ಇಂಟು 13, 13 ಇಂಟು 35 455, 7 ಇಂಟು 45 ಎಷ್ಟಾಗತ್ತೆ? 315. ನೆಕ್ಸ್ಟ್ 55 ಇಂಟು 3 165 ಆಗತ್ತೆ ಅಲ್ವಾ? ಸೊ ಇಷ್ಟನ್ನು ಕೂಡಿಸೋಣ, ಎಷ್ಟು ಬರುತ್ತೆ ನೋಡೋಣ. ಅದು ಸಿಗ್ಮಾ FI XI ಆಗಿರುತ್ತೆ. ನೆಕ್ಸ್ಟ್ ಸಿಗ್ಮಾ FI ಕೂಡ ಕ್ಯಾಲ್ಕುಲೇಟ್ ಮಾಡೋಣ. 4 ಪ್ಲಸ್ 6 ಅಂದ್ರೆ 10, 10 17 20 27 30, 3 4 5 50 ಬರುತ್ತೆ. ಹಾಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ, ಎಷ್ಟು ಬರುತ್ತೆ ಅಂತ. 20 ಪ್ಲಸ್ 90 ಎಷ್ಟು ಬಂತು ಮಕ್ಕಳು? ಇದು 1220 ಬರುತ್ತೆ. ಈಗ ನಾವೇನ್ ಮಾಡೋಣ? ನೇರ ವಿಧಾನದಿಂದ ಮಾಡಿದ್ರೆ x ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಸೊ ಎಷ್ಟು ಬರುತ್ತೆ? 1220 ಡಿವೈಡೆಡ್ ಬೈ 50. ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಇದು? 0 0 5 5 2 10 5 4 20 0.5 ಅಂದ್ರೆ 24.5 ಬರುತ್ತೆ. ಫೋರ್ 24.4 ಬರುತ್ತೆ. ಸೊ 24.4 is the mean, right? x bar is equal to 24.4 ಬರುತ್ತೆ. ಇದು ನಮ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಈಸಿ ಇದೆ ಅಲ್ವಾ? ಎಸ್ ಮಕ್ಕಳೇ, ಈಸಿ ಇದೆ ಅಲ್ವಾ? FI XI ಫೈಂಡ್ ಔಟ್ ಮಾಡೋದು, FI XI ಅಂದ್ರೆ ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಕ್ಯಾಲ್ಕುಲೇಷನ್ ಅನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಮುಗಿದೋಯ್ತು ಇದರಲ್ಲಿ. ಓಕೆ, ಸೊ ಹಾಗಿದ್ರೆ ನಾವು ಮಧ್ಯಾಂಕ, ಬಹುಲಕವನ್ನ ಕಂಡುಹಿಡಿಯೋದು, ಸರಾಸರಿಯನ್ನ ಕಂಡುಹಿಡಿಯೋದು, ಮತ್ತೆ ಎಕ್ಸ್ ಮತ್ತು ವಾಯ್ನ ಬೆಲೆಯನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ವಿ ಅಲ್ವಾ? ಓಕೆ, ಇವತ್ತಿಲ್ಲಿಗೆ ಸ್ಟಾಪ್ ಮಾಡೋಣ ಹಾಗಿದ್ರೆ. ಎಸ್ ಮಕ್ಕಳೇ, ಈ ಒಂದು ಅಧ್ಯಾಯದಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಬಾರಿ ನೀವು ಹೆಚ್ಚು ಹೆಚ್ಚು ಬಿಡಿಸಲು ಪ್ರಯತ್ನ ಮಾಡ್ರಿ. ಹೆಚ್ಚು ಸರ್ತಿ ಅದನ್ನ ಬಿಡಿಸಿ ತೆಗೀರಿ, ಅಂದ್ರೆ ಕ್ಯಾಲ್ಕುಲೇಷನ್ ಪರ್ಫೆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು.